ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಸಮಸ್ತ ಶಿವಬಾಂಧವರೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರೀ ರಂಗನಾಥಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ರಂಗ ಪ್ರಚೋದಯಾತ್. ಸ್ನೇಹಿತರೆ, ಇವತ್ತೇನೋ ರಂಗನಾಥ ಸ್ವಾಮಿ ಶ್ಲೋಕ ಹೇಳ್ತಾ ಇದ್ದೀರಾ ಅಂದ್ಕೊಂಡಿದ್ರಾ? ಖಂಡಿತವಾಗಿಯೂ ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮ ಈ ಕಾವೇರಿ ನದಿಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಅರಣ್ಯಧಾಮದಲ್ಲಿ ಒಂದು ಅದ್ಭುತವಾದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವಿದೆ. ರಂಗನಾಥ ಸ್ವಾಮಿ ದೇವಾಲಯ ಅಂದರೆ ಇದರ ಮೂಲತಃ ಹೆಸರು ಗಾಂಧಹಳ್ಳಿ ರಂಗನಾಥ ಸ್ವಾಮಿ ದೇವಾಲಯ ಅಂತ. ಪುರಾತನ ಕಾಲದಿಂದಲೂ ಅಂದರೆ 900 ವರ್ಷಗಳ ಹಿಂದಿನ ಕಾಲದಿಂದಲೂ ಸಹ ಈ ನಮ್ಮ ಮಲೆಮಹದೇಶ್ವರ ಬೆಟ್ಟದ ಈ ಅರಣ್ಯ ವ್ಯಾಪ್ತಿಯ ಕಾಡಂಚಿನ ಗ್ರಾಮಗಳಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಸೋಲಿಗ ಜನಾಂಗದವರು ಭಕ್ತಿಯಿಂದ ಈ ಒಂದು ದೇವರನ್ನು ಪೂಜಿಸುತ್ತಾ ಬಂದಿರುತ್ತಾರೆ. ಜೊತೆಗೆ ಈ ನಮ್ಮ ಈ ಕಾವೇರಿ ನದಿಯ ಅಂಚಿನಲ್ಲಿರ್ತಕ್ಕಂಥ ಈ ಕೆಲವು ರೈತಾಪಿ ಜನರು ಸಹ, ಅಂದರೆ ಯಾವುದೇ ಒಂದು ಜಾತಿಯ ಒಂದು ಹಂಗಿಲ್ಲದೆ ಪ್ರತಿಯೊಂದು ಜಾತಿಯವರು ಸಹ ಈ ಒಂದು ರಂಗನಾಥ ಸ್ವಾಮಿಗೆ ಬಂದು ಈ ಹಿಂದಿನ ಕಾಲದಿಂದಲೂ ತಮ್ಮ ಭಕ್ತಿ ಭಾವವನ್ನು ಸಮರ್ಪಿಸುತ್ತಾ ಈ ರಂಗನಾಥನ ಕೃಪೆಗೆ ಪಾತ್ರರಾಗಿರ್ತಾರೆ. ಅಂತಹ ಶ್ರೀ ಗಾಂಧಹಳ್ಳಿ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಇಂದು ಅರಣ್ಯ ಪ್ರದೇಶದಲ್ಲಿ ಜಾತ್ರಾ ಮಹೋತ್ಸವ ಇರುವುದರಿಂದ ನಾವು ಇವತ್ತು ಆ ಒಂದು ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡ್ತಿದ್ದೀವಿ. ತಮ್ಮೆಲ್ಲರಿಗೂ ಸಹ ಗಾಂಧಹಳ್ಳಿ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಹಾಗೂ ಅವನ ಕೃಪಾಶೀರ್ವಾದಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ನೋಡಿ, ನಿಮ್ಗೆ ಆ ತುದಿಯಲ್ಲಿ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ, ಅದೇ ಶ್ರೀ ಕಡೇಬೋಳಿ ವೀರೇಶ್ವರ ಬೆಟ್ಟ ಅಂತ ಹೇಳ್ಬಿಟ್ಟು. ಇದು ಶ್ರೀ ಮಲೆಮಹದೇಶ್ವರ ಅರಣ್ಯ ವ್ಯಾಪ್ತಿಗೆ ಒಳಪಟ್ಟಿದ್ದು, ಮಲೆಮಹದೇಶ್ವರ 77 ಬೆಟ್ಟಗಳಲ್ಲಿ ಈ ಬೆಟ್ಟವೂ ಸಹ ಒಂದಾಗಿರುತ್ತೆ. ಈ ಕಡೇಬೋಳಿ ವೀರೇಶ್ವರ ಬೆಟ್ಟದ ಒಂದು ತಳಭಾಗ ಅಂತ ಹೇಳ್ತಾರಲ್ಲ, ಈ ಬೆಟ್ಟದ ಅಡಿಕಾಲು ಅಂತಾರಲ್ಲ, ಆ ಬೆಟ್ಟದ ಕೆಳಭಾಗದಲ್ಲಿರ್ತಕ್ಕಂಥದ್ದೇ ಶ್ರೀ ಗಾಂಧಹಳ್ಳಿ ರಂಗನಾಥ ಸ್ವಾಮಿ ದೇವಾಲಯ. ಬನ್ನಿ ಸ್ನೇಹಿತರೆ, ಪ್ರಯಾಣವನ್ನು ಮುಂದುವರಿಸೋಣ. ನನಗೂ ಗೊತ್ತಿಲ್ಲ. ನಾನು ಇನ್ನೆರಡು ದಪ್ಪ ಹೋದ್ರು ಕೂಡ ಆಗೋ ಜನ ಇದ್ದಿಲ್ಲ ಅಂದರೆ ನಡೀತಾಗಲ್ಲ ನನ್ನ ಕೈಲಿ. ದಾರಿ ತಪ್ಪೈತದ, ನನ್ನ ಕೈಲಿ ಆಗಲ್ಲ. ಅವ್ರು ಹಂಗೆ ಹಸ್ಕೊಂಡು ಕರ್ಕೊಂಬಂದಾಗ ಕರ್ಕೊಂಬರ್ಬೇಕಾಗಿದೆ ಎಷ್ಟಂಗೋದ್ರು. ಅಲ್ಲಂದ್ರೆ ಪತ್ತೆ ಮಾಡಿಕ್ಕಾಗಲ್ಲ. ಧೀರ ನೀನು. ಸ್ನೇಹಿತರೆ, ಇದು ನನ್ನ ಹುಟ್ಟೂರಾದ ಮಲ್ಲಳ್ಳಿ ಅನ್ನೋ ಗ್ರಾಮ. ಈ ಗಾಂಧಹಳ್ಳಿ ರಂಗನಾಥ ದೇವಾಲಯಕ್ಕೆ ನಮ್ಮ ಮಲ್ಲಳ್ಳಿ ಭಾಗದಿಂದ ಹಾಗೂ ಅತ್ತ ಕಡೆ ಪನ್ನಾಚಿ ಗ್ರಾಮದಿಂದ ಭಕ್ತರು ಬರ್ತಾರೆ. ನೋಡಿ, ನಿಮ್ಗೆ ತೋರಿಸ್ನಲ್ಲ ಆ ಬೆಟ್ಟದ ಹಿಂದೆಗಡೆ ಇರ್ತಕ್ಕಂಥದ್ದೇ ಪನ್ನಾಚಿ ಗ್ರಾಮ. ಅಂದರೆ ಕಡಬಳ್ಳಿ ಬೆಟ್ಟದ ಹಿಂದೆಗಡೆ ಇರ್ತಕ್ಕಂಥದ್ದು ಪನ್ನಾಚಿ ಗ್ರಾಮ. ಅತ್ತ ಕಡೆ ಪನ್ನಾಚಿ ಗ್ರಾಮ, ಇತ್ತ ಕಡೆ ಮಲ್ಲಳ್ಳಿ ಗ್ರಾಮ. ಎರಡೂ ಗ್ರಾಮದ ಹಿಂದಿನ ಕಾಲದಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ತಮ್ಮ ದನಕರುಗಳ ಮೇವು ಹಾಗೂ ಅದರ ಪೋಷಣೆಗಾಗಿ ಈ ಒಂದು ಅರಣ್ಯ ಪ್ರದೇಶವನ್ನು ಅವಲಂಬಿಸಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಕಡೆಯ ರೈತರು ಮತ್ತು ಇತ್ತ ಕಡೆಯ ರೈತರು ಒಂದು ಬಾಂಧವ್ಯವನ್ನು ಬೆಳೆಸಿಕೊಂಡು ತಮ್ಮ ಮನೆ ದೇವರು ಯಾವುದೇ ಇದ್ದರೂ ಸಹ ಈ ಒಂದು ರಂಗನಾಥನ ಸ್ವಾಮಿಗೆ ತಮ್ಮ ದನ ಕರುಗಳ ಸಂರಕ್ಷಣೆಗಾಗಿ, ಕಾಡು ಪ್ರಾಣಿಗಳಿಂದ ತಮ್ಮ ದನಗಳನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಶ್ರೀ ರಂಗನಾಥ ಸ್ವಾಮಿಯ ಮೊರೆ ಹೋಗುತ್ತಿದ್ದರು. ಬೆವರನ್ನು ಸುರಿಸಿ ಬೆಟ್ಟಕ್ಕೆ ಬರುವ ಭಕ್ತರಿಗೊಲುದಾರೆ, ಕಿರು ಬೆವರನ್ನು ಸುರಿಸಿ ಬೆಟ್ಟಕ್ಕೆ ಬರುವ ಭಕ್ತರಿಗೊಲುದಾರೆ. ಸ್ನೇಹಿತರೆ, ಈ ಒಂದು ಅರಣ್ಯ ಪ್ರದೇಶಕ್ಕೆ ನಾವು ಎಂಟ್ರಿ ಆಗಬೇಕಾದ್ರೆ ಕಡ್ಡಾಯವಾಗಿ ಅರಣ್ಯ ಇಲಾಖೆಯ ಒಂದು ಅನುಮತಿ ಪಡೆದಿರಲೇಬೇಕಾಗುತ್ತದೆ. ಮತ್ತು ಯಾವಾಗ ಬೇಕಾದರೂ ಆವಾಗ ನಾವು ಈ ಒಂದು ಸ್ಥಳಕ್ಕೆ ಹೋಗುವುದಕ್ಕೆ ಅನುಮತಿ ಇರುವುದಿಲ್ಲ. ವರ್ಷದಲ್ಲಿ ಒಂದು ಬಾರಿ ಮಾತ್ರ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿರುವುದಕ್ಕೆ ಈ ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿರ್ತದೆ. ಪಾಂಡುರಂಗ ಎಲ್ಲಿ ಮರೆಯಾದೆ, ಪಾಂಡುರಂಗ ಏಕೆ ದೂರಾದೆ.
ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾಜಾಲ ಮಾಧವನಿ. ಸ್ನೇಹಿತರೆ, ನಾವು ಕಾವೇರಿ ನದಿಯ ದಡದ ಹತ್ರ ಬಂದ್ವಿ ಇವಾಗ. ಇದು ನಮ್ಮ ಮಲ್ಲಳ್ಳಿ ರಿಸರ್ವ್ ಫಾರೆಸ್ಟ್ಗೆ ಹೊಂದಿಕೊಂಡಿರ್ತಕ್ಕಂಥ ಕಾವೇರಿ ನದಿ. ನಿನ್ನ ಮಗಳ ಇಬ್ರು ಕರ್ಕೊಂಡ್ ಬಂದಿದ್ಯಾ? ನೋಡಿ, ನಮ್ಮ ಹಳ್ಳಿ ಜನಕ್ಕೆ ಯಾವುದೇ ಥರದ ಒಂದು EMI ಕಟ್ಟಬೇಕು ಅನ್ನೋ ಟೆನ್ಷನ್ ಇರಲ್ಲ, ಯಾವುದೇ ಥರದ ಒಂದು ಬಾಡಿಗೆ ಕಟ್ಟಬೇಕು ಅನ್ನೋ ಟೆನ್ಷನ್ ಇರಲ್ಲ, ಯಾವುದೇ ಥರದ ಒಂದು ಯೋಚನೆಗಳಿರಲ್ಲ. ಒಂದು ವ್ಯವಸಾಯದಲ್ಲಿ ಸುಗ್ಗಿ ಕಾಲ ಮುಗೀತು, ಎಲ್ಲ ಥರದ್ದು ವ್ಯವಸಾಯದ ಕೆಲಸಗಳೆಲ್ಲ ಮುಗೀತು. ಇನ್ನು ಮತ್ತೆ ಜೂನ್ ತಿಂಗಳ ತನಕ ನಮ್ಮ ರೈತರು ಆರಾಮಾಗಿ ಆ ಕಡೆ ಈ ಕಡೆ ಕಾಡು ಪ್ರದೇಶ, ದೇವಸ್ಥಾನ, ಜಾತ್ರೆ ಅಂತ ಮಾಡಿಕೊಂಡು ಆರಾಮಾಗಿರ್ತಾರೆ. ಸೊ ಹೀಗಾಗಿ ನಮ್ಮ ರೈತರು ಯಾವಾಗಲೂ, ನಮ್ಮ ಹಳ್ಳಿ ಜನಗಳು ಸದಾ ಆರೋಗ್ಯ ರೀತಿಯಿಂದ ಇರುವುದಕ್ಕೆ ಇದೇ ಮೈನ್ ಕಾರಣ ಅಂತ ಹೇಳ್ಬೋದು. ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂಥ ಪೂಜ್ಯರು ನೀವು ಬಲ್ಲಿರಿ ಅವನ ಅಂತರಂಗ ಬಲ್ಲಿರಿ ಅವನ ಅಂತರಂಗ ಎಲ್ಲಿಹ ಹೇಳಿ ಪಾಂಡುರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ ಎತ್ತೆತ್ತಲೀಗ ಕಗ್ಗತ್ತಲಾಯ್ತು ಗೊತ್ತಾಗದಾಯ್ತೆ ವಿಠಲ ಮುತ್ತಂಥ ನಿನ್ನ ಕೈ ತುತ್ತ ತಿನ್ನು ಹೊತ್ತಾಯ್ತು ಬಾರೋ ವಿಠಲ ಬತ್ತಿರೋ ಬದುಕ ನೆತ್ತಿನಿ ಬೆಳಕ ಹತ್ತಿಸಿ ಕಾಯೋ ವಿಠಲ ಹೆತ್ತವಳಂತೆ ನೀನೆತ್ತಿಕೊಂಡು ನನ್ನತ್ತ ನೋಡೋ ವಿಠಲ ನೀ ಎನ್ನ ಧನ ನೀ ಎನ್ನ ಮನ ನೀ ಪ್ರಾಣ ವಿಠಲ. ಕಾವೇರಿ ನದಿಯ ದಡದ ಪಕ್ಕದಲ್ಲಿ ರಾತ್ರಿಯೆಲ್ಲ ನಾವು ಈ ಒಂದು ಬೆಂಕಿಯನ್ನು ಹಾಕಿಕೊಂಡು ಇಲ್ಲಿಯೇ ಒಂದು ವಾಸ್ತವ್ಯವನ್ನು ಹೂಡಿದೆವು. ಇಲ್ಲಿಂದ ಬೆಳಗ್ಗೆ ಕಾವೇರಿ ನದಿಯ ಸ್ನಾನವನ್ನು ಮಾಡಿ ಇಲ್ಲಿಂದ ಮತ್ತೆ 10 ಕಿಲೋಮೀಟ್ರು ಮತ್ತೆ ಬೆಟ್ಟವನ್ನು ಹತ್ತಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಸ್ನೇಹಿತರೊಂದಿಗೆ ಎಲ್ಲ ಕಷ್ಟ ಸುಖಗಳನ್ನು ಮಾತಾಡಿಕೊಂಡು ನಾವು ರಾತ್ರಿ ಇಲ್ಲೇ ಒಂದು ವಾಸ್ತವ್ಯವನ್ನು ಹೂಡಿದೆವು. ತುಂಬ ಅದ್ಭುತವಾಗಿತ್ತು, ಒಂದು ನೈಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ತುಂಬ ಮನಸ್ಸಿಗೆ ಉಲ್ಲಾಸಕರವಾಗಿತ್ತು ಈ ಒಂದು ಕಾವೇರಿ ನದಿಯ ದಡದಲ್ಲಿನ ವಾಸ್ತವ್ಯ ಹಾಗೂ ಭಗವಂತನಾದ ಶ್ರೀ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ತೆರಳುವ ಸಮಯ.
ನೋಡಿ ಅಲ್ಲಿ ಜನ ಒಂದೊಂದು ಗುಂಪುಗಳನ್ನು ಮಾಡಿಕೊಂಡು ಬೆಂಕಿಗಳನ್ನು ಹಾಕಿಕೊಂಡು ಅಲ್ಲಲ್ಲಿ ಜನ ವಾಸ್ತವ್ಯ ಮಾಡ್ತಿರುವುದನ್ನು ನಾವು ಗಮನಿಸಬಹುದು. ಇಲ್ಲಿ ನಮ್ಮ ಸ್ನೇಹಿತರೊಡನೆ ನಾವು ಕ್ಯಾಂಪ್ ಮಾಡಿದ್ವಿ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮುಖಸಾರ ಎಕ್ಸ್ಪೀರಿಯನ್ಸ್ ನಿಂದು ಹೆಂಗೆ? ಸೂಪರು. ಅದಕ್ಕೆ 50 ಮೇಲೆನಾ? ಇಲ್ಲ, 30. ಇಲ್ಲ ಓಕೆ. ನೋಡಿ ಸ್ನೇಹಿತರೆ, ನಾವು ತಮಿಳುನಾಡು ಭಾಗದಿಂದ ಕರ್ನಾಟಕ ಕಡೆ ತೆಪ್ಪದಲ್ಲಿ ದಾಟ್ತಾ ಇದ್ದೀವಿ ನಮ್ಮ ಸ್ನೇಹಿತರ ಜೊತೆ. ಇದು ಗಾಂಧಾರಿ ರಂಗಪ್ಪಂಗೆ ಹೋಗೋದು. ನಾವು ವರ್ಷಕ್ಕೊಂದ್ಸತಿ ಹೋಗ್ತೀವಿ. ಈ ಕಡೆ ಆ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ. 2 ರೇಂಜ್ಗಳು ಪಾಪ ನಮ್ಮ ಎಲ್ಲ ಏನೇ ಕಾರಣಕ್ಕೂ ಏನು ತೊಂದರೆ ಕೊಡಲ್ಲ. ಕಾಡು ಪ್ರಾಣಿಗಳಿಗೂ ನಾವು ಏನು ತೊಂದರೆ ಕೊಡಲ್ಲ. ನಾವು ಹೋಗ್ತೀವಿ, ದೇವಸ್ಥಾನ ಪೂಜೆ ಮಾಡಿಸ್ಕೊತೀವಿ, ಆರಾಮಾಗಿ ಬಂದು ಹೋಗ್ತೀವಿ. ನಾವು ಸಾಲಕ್ಕೂ ವರ್ಷಕ್ಕೊಂದ್ಸತಿ ಬರೋದು, ವರ್ಷಕ್ಕೊಂದ್ಸತಿ ಪೂಜೆ ಮಾಡೋದು. ಈಗ ಇಲ್ಲಿ ಬಂದಿರೋ ಜನ 1000 ಜನ ಬರ್ತೀವಿ. ಯಾಕಂತಂದ್ರೆ ಎಲ್ಲಾ ಊರು ತಮಿಳ್ನಾಡು ಕರ್ನಾಟಕ ಅನ್ನೋದೇನಿಲ್ಲ. ತಮಿಳ್ನಾಡಲ್ಲಿ ಇದ್ರು ನಾವು ಕನ್ನಡನೇ ಮಾತಾಡೋದು. ನಾವು ಯಾಕಂತಂದ್ರೆ ನಾವು ಕರ್ನಾಟಕ ಬಾರ್ಡರ್ ಅಲ್ಲಿ ಇದ್ದೀವಿ. ಕಾಡಲ್ಲಿ ಬರೋದು ತಪ್ಪಲ್ವಾ? ಕಾಡಲ್ಲಿ ಬರೋದು ತಪ್ಪಾದ್ರು ಯಾವ್ದೋ ಪುಣ್ಯಾತ್ಮರನ್ನ ವರ್ಷಕ್ಕೊಂದ್ಸತಿ ಕೇಳೋದು. ಯಾವ್ದೇ ಕಾರಣಕ್ಕೂ ಕಾಡು ಪ್ರಾಣಿಗಳಿಗಾಗ್ಲಿ, ಕಾಡಲ್ಲಿ ಒಂದು ಬೆಂಕಿ ಗಡ್ಡೆ ಹಚ್ಚೋದಾಗ್ಲಿ ಅದೆಲ್ಲ ಏನಿಲ್ಲ. ನಾವೆಲ್ಲ ಲಿಂಗಾಯತರುಗಳೇ ಜಾಸ್ತಿ ಬಂದಿರೋದು. ನಾವ್ ಇಲ್ಲಿ ದೇವಸ್ಥಾನ ಇದೆ, ನಮ್ ತಾತರು ಮುತ್ತಾತಿರ ಕಾಲದಿಂದ ಪೂಜೆ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಬಂದು ಯಾರೋ ಗೌರ್ಮೆಂಟ್ ಇಂದ ಪರ್ಮಿಷನ್ ತಕೊಂಡು ನಾವು ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ತೀವಿ. ಇನ್ನು ಜೊತಾ ಬಂದ್ಬಿಟ್ಟೆ ನೀನು ಚಿಕ್ಕವಾ? ರಾತ್ರಿ ಬಂದೆ. ಓ ಬರಲ್ಲ, ಚೆನ್ನಾಗಲ್ಲ. ನಡ್ರಿ ಬರ್ತೀನಿ. ಬರ್ರೆ ಏ ಸುಮರ್ತ, ನಮ್ಮ ಜನ ಲಿಂಗಾಯತರಾಗ್ಬಿಟ್ಟು ನೋಡಿ. ನಾವು ಈಗ ತಾನೇ ಹೊಳೆಲಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದು ಏನು ಅಂಥ ಬೆಟ್ಟ ಏನಿಲ್ಲ, ಫಸ್ಟು ಎಲ್ಲ ಸಮವಾಗಿದೆ, ರೋಡು ಹೋಗ್ಬೋದು. ಬಟ್ ಏನಪ್ಪ ಅಂದರೆ ಇದು ವೈಲ್ಡ್ ಫಾರೆಸ್ಟ್ಗೆ ಬರೋದ್ರಿಂದ ಸ್ವಲ್ಪ ಇಲ್ಲಿ ಅತಿಕ್ರಮ ಅಂತಲೇ ಹೇಳಿ ಇವರೆಲ್ಲರೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಮೂಲತಃ ಲಿಂಗಾಯತರು, ವೀರಶೈವರು. ಆದರೂ ಇವರು ಒಂದು ಈ ತಿಮ್ಮಪ್ಪನ ಪೂಜೆ ಮಾಡ್ತಾರೆ ಅಂದರೆ ಇದರಲ್ಲಿ ಏನೋ ಒಂದು ಪವಾಡ ಇದೆ ಅಂತ ಹೇಳ್ಬೋದು ಅಷ್ಟೇ ನಾವು ಇದಕ್ಕೆ. ಅದು ಏನೇ ಆಗಲಿ ದೇವ್ರಿಗೆ ಭಕ್ತಿ ಮುಖ್ಯ ಅಷ್ಟೇ. ಒಂದು ಶ್ಲೋಕ ಬರುತ್ತೆ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂತ. ನಮಗೆ ಶಿವ ಆದ್ರೇನು ವಿಷ್ಣು ಆದ್ರೇನು ದೇವ್ರೇ ಅಲ್ವಾ? ಅಂತವೆ ನಮ್ಮೂರ ಹಸ್ಗಳು ಬೆಂಗಳೂರಲ್ಲಿ ಹುಟ್ಟೋರೆಲ್ಲ ಬೆಳ್ಳಿಗೆ ಇದ್ಬಿಟ್ಟು ಹೋಗ್ಬಿಟ್ರು. ನಾನು ನಡೀತೀನಿ ನೀನು. ಯಾವುದೇ ಕಾರಣಕ್ಕೂ ಇಲ್ಲಿ ಬೆಟ್ಟ ಗುಡ್ಡೆ ಏರ್ಬೇಕಾದ್ರೆ ಹಳ್ಳಿ ಮಕ್ಕಳೇ ಸರಿ, ಹಳ್ಳಿ ರೈತರ ಮಕ್ಕಳೇ ಸರಿ, ಸಿಟಿಲಿ ಹುಟ್ಟೋರು ಯಾವುದೇ ಕಾರಣಕ್ಕೂ ಇಂಥ ಬೆಟ್ಟಗಳೆಲ್ಲ ಏರಲ್ಲ. ಅವ್ರಿಗೆ ಫುಡ್ಡು ಏನಂದರೆ ಉಪ್ಪಿಟ್ಟು, ಮಸಾಲೆ ದೋಸೆ, ಪ್ಲೇನ್ ದೋಸೆ, ರಾಗಿ ದೋಸೆ ಅಂಥದ್ದು. ನಮ್ಮ ಹಳ್ಳಿಯವ್ರಿಗೆ ಮುದ್ದೆ, ರಾಗಿ ಮುದ್ದೆ ಗಟ್ಟಿಮುಟ್ಟಿಯಾಗಿರ್ತದೆ. ಅದಕ್ಕೆ ಹಳ್ಳಿ ಜೀವನ ಸಾಕು, ಬೆಂಗಳೂರು ಜೀವನ ಮಾಡಬೇಡ್ರಿ ಜಾಸ್ತಿ. ಹಳ್ಳಿ ಜೀವನ ನೋಡ್ರಿ, ರೈತರಾಗಿ ದುಡೀರಿ ಅಂತ ಹೇಳೋದು.
ಹಾಂ ನೀರು ಇಲ್ದಿರೋದಾಗ ಗುಡಿಗೆ ಇಲ್ಲಿಂದ ತಿನ್ನಬೇಕು. ಹಾಂ ನೀರು ಇಲ್ದಿರೋದಾಗ ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂಥ ಪೂಜ್ಯರು ನೀವು ಬಲ್ಲಿರಿ ಅವನ ಅಂತರಂಗ ಬಲ್ಲಿರಿ ಅವನ ಅಂತರಂಗ ಎಲ್ಲಿಹ ಹೇಳಿ ಪಾಂಡುರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ. ಎರ್ಕೈ ಫ್ರೂಟ್ಸಾ? ಹ್ಞೂ. ಸ್ನೇಹಿತರೆ ನೋಡಿ, ನಮ್ಮ ಕಡೆ ಇದನ್ನ ನಾಗದಾಳೆ ಮುಳ್ಳು, ನಾಗದಾಳೆ ಹಣ್ಣು ಅಂತ ಕರೀತಾರೆ. ಸೊ ಇಂಗ್ಲೀಷ್ನಲ್ಲಿ ಇದನ್ನ ಪಿಯರ್ ಫ್ರೂಟ್ಸ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಇದು ನೀವು ಗೂಗಲ್ ಸರ್ಚ್ ಮಾಡಿ, ಅತ್ಯಂತ ತುಂಬ ಫೈಬರ್ ಮತ್ತು ಪ್ರೋಟೀನ್ ಹಾಗೂ ಒಂದು ವಿಟಮಿನ್ಸ್ ತುಂಬ ಜಾಸ್ತಿ ಇದೆ ಒಂದು ಫ್ರೂಟ್ಸಲ್ಲಿ. ಈ ಫ್ರೂಟ್ಸಲ್ಲಿ ತುಂಬ ಮುಳ್ಳು ಇರೋದ್ರಿಂದ ಮುಳ್ಳನ್ನ ತೆಗೆದ್ಬಿಟ್ಟು ಈ ಹಣ್ಣು ನಾವು ತಿಂದರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನನ್ನ ಸ್ನೇಹಿತನಾದ ಶಿವಕುಮಾರ್ ನನಗೆ ಅದನ್ನ ಕಿತ್ತಿ ಕೊಡ್ತಾ ಇದ್ದಾನೆ. ನಾನು ಅದನ್ನ ಟೇಸ್ಟ್ ಮಾಡ್ತಾನೆ ಇದ್ದೀನಿ. ತುಂಬ ರುಚಿಕರವಾಗಿದೆ. ತುಟಿ ಫುಲ್ಲು ಇದಾಗೈತೆ ನಿಂದು. ಸಖತ್ತಾಗಿದೆ. ಸ್ನೇಹಿತರೆ, ನಿಮಗೆ ಒಂದು ವಿಚಾರ ಗೊತ್ತಾ? ನಮ್ಮ ದೇಹದಲ್ಲಿ ಒಂದು ಕರುಳು ಫ್ರೂಟ್ಸಾ ಒಂದು ಹಣ್ಣನ್ನ ಟೇಸ್ಟ್ ನೋಡೋಕ್ಕೆ ಅದು ತನ್ನ ಜೀವಿತಾವಧಿಯ ಕೊನೆಯ ತನಕನೂ ಸಹ ವೆಯ್ಟ್ ಮಾಡ್ತಾ ಇರ್ತಂತೆ. ಯಾಕೆಂದರೆ ನಮ್ಮ ಪೂರ್ವಜರು ಈ ಒಂದು ಯಾವುದೇ ಒಂದು ಪದಾರ್ಥ ತಿಂದಿರ್ತಾರಲ್ಲ, ಆ ಒಂದು ಪದಾರ್ಥ ನಮ್ಮ ದೇಹಕ್ಕೆ ಬರುವ ತನಕ ನಮ್ಮ ದೇಹದಲ್ಲಿನ ಕರುಳು ಆ ಒಂದು ಪದಾರ್ಥಕ್ಕಾಗಿ ಕಾಯ್ತಾ ಇರ್ತದಂತೆ. ಇದು ಆ್ಯಕ್ಚುಲಿ ನನಗೆ ತಿಳಿದಂಥ ಈ ನಾಟಿ ನನಗೆ ತಿಳಿತಿರ್ತಾರೆ. ಸೊ ಹಾಗಾಗಿ ಯಾವುದೇ ಥರದ ಅಪರೂಪದ ಫ್ರೂಟ್ಸು ಯಾವುದೇ ಕಾಡಲ್ಲಿ ಸಿಕ್ಕಿದ್ರೆ ಬಿಡೋಕ್ಕೆ ಹೋಗ್ಬೇಡಿ. ಅದರ ಒಂದು ಸಹಿಯನ್ನು ತಾವು ಸಹಿಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ನಮ್ಮ ಹಿರಿಯರು ಏನು ತಿಂದಿರ್ತಾರಲ್ಲ, ಸೊ ಆ ಒಂದು ಪದಾರ್ಥ ನಮ್ಮ ದೇಹಕ್ಕೆ ಬರಬೇಕಂತ ನಮ್ಮ ದೇಹದಲ್ಲಿನ ಒಂದು ಕರುಳು ತಮ್ಮ ಜೀವಿತಾವಧಿಯ ತನಕನೂ ಸಹ ಕಾಯ್ತಾ ಇರ್ತದಂತೆ. ಇದು ಸತ್ಯ ಸ್ನೇಹಿತರೆ. ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಕನಸೇ ಬೇಡ, ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ, ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು. ಅಲ್ಲಿಂದ ಇದ್ದಾನೆ. ಏನು ಸುಮ್ಮನೆ ಯೂಟ್ಯೂಬಲ್ಲಿ ಹಾಕ್ಬೋ ಇದನ್ನೆಲ್ಲ ಜನರೇಟ್ ಇಲ್ಲೇ ಅದೇ
ಚಿನ್ನೋದ್ನಲ್ಲಿ ಹಿಡಿಕಿಲ್ಲ ಹೋಗಲೇ ಚಿನ್ನೋದ್ನಲ್ಲಿ ಯೂಟ್ಯೂಬ್ ಬರ್ತಾರೇನಾ ಇದ ಬಡವ್ರ ಬಾದಾಮಿ ಹೇಳ್ದ ನಿಮ್ಮ ತಾತನಿಗೆ ಕನ್ಸಲ್ಲಿ ಬಂದಿದೆ ಇದು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಹೇಳ್ಬೇಡ ಸುಮ್ಮನೆ ಫೈಲ್ ಮಾಡ್ಬಿಡ್ತಾರೆ. ಅದೇ ದೊಡ್ಡ ಬಳ್ಳಾಡಿ ಏನ ಕೇಳಿದ್ರೆ ಹೇಳಿರೋರು ನೀನು ಹೋಗಿ ಅವನ್ನ ಕೇಳಿದ್ರೆ ಹೇಳ್ತಾನೆ ಹೇಳ ಹೆಂಗಾಯ್ತು ದೇವಸ್ಥಾನ ಇದು ಎಲ್ಲ ಕಟ್ ಮಾಡ್ಬಿಡ್ತೀನಿ ಹೇಳು ಎಲ್ಲ ಹಾಕಲ್ಲ ಚೆನ್ನಾಗಿಲ್ದ್ರನ್ನ ಕಟ್ ಮಾಡಿ ಬಿಸಾಕ್ತೀನಿ. ಇದು ಹೆಂಗಾಯ್ತಾ ಹೆಂಗಾಯ್ತು ದೇವಸ್ಥಾನ ಹಂಗೆ ಆಗಿದೆ ಹಂಗೆ ಇದೆ. ಸರಿ ಕಣ ದೇವಸ್ಥಾನ ಹೆಂಗೆ ಯಾವ ಕಾಲದಲ್ಲಿ ಉತ್ಪತ್ತಿ ಆಗಿದೆ ಪ್ರತಿಷ್ಠಾಪನೆ ಆಗಿದೆ? ಬತ್ತಿರೋ ಬದುಕನೆತ್ತಿನಿ ಬೆಳಕ ಹತ್ತಿಸಿ ಕಾಯೋ ವಿಠಲ ಹೆತ್ತವಳಂತೆ ನೀನೆತ್ತಿಕೊಂಡು ನನ್ನತ್ತ ನೋಡೋ ವಿಠಲ ನೀ ಎನ್ನ ಧನ ನೀ ಎನ್ನ ಮನ ನೀ ಪ್ರಾಣ ವಿಠಲ ಎನ್ನಾತ್ಮನಿಧಿಯೇ ಮುಖ ತೋರ ದೊರೆಯೇ ಎನ್ನಾತ್ಮನಿಧಿಯೇ ಮುಖ ತೋರ ದೊರೆಯೇ ಬಟ್ಟೆ ನೀರು ವಿಡಿಯೋ ಗೌಡ್ರ ಎಲ್ಲ ವ್ಯವಸ್ಥೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಬಂದಿರೋ ಭಕ್ತಾದಿಗಳಿಗೆಲ್ಲ. ಆಮೇಲೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಗೌಡ್ರ? ಸುಮಾರು 30 ವರ್ಷದಿಂದ ಕೆಟ್ಟದ್ದು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಆನೆಗಳು ಭಯಂಕರವಾಗಿ ಆನೆ ಕಟ್ಟ ಕಾಡು ಪ್ರಾಣಿಗಳು ಭಯಂಕರವಾಗಿದೆ. ಇದ್ರೂ ಯಾರ ಕಣ್ಣಿಗೂ ಏನು ಕಾಣೋದಿಲ್ಲ. ಇಲ್ಲಿ ಮಕ್ಕಳು ತಾಯಂದಿರು ದೊಡ್ಡವರು ಹಿರಿಯರು ಕಿರಿಯರು ಎಲ್ಲರೂ ಬರ್ತಾರೆ. ಹಂಗಾಗಿ ಇದು ಮಾದೇ ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿ ಇದು ಇರೋದು, ಕರ್ನಾಟಕದಲ್ಲಿ ಇರೋದು. ಹಂಗಾಗಿ ಈ ಪಕ್ಕದಲ್ಲಿ ಕಡೇಬಳ್ಳಿ ಈರೇಶ್ವರ ಅಂತ ಒಂದು ಬೆಟ್ಟ ಇದೆ. ಅಲ್ಲಿಗೂ ಪಾದಯಾತ್ರೆಗೆ ಹೋಗ್ತಾರೆ. ಇಲ್ಲಿ ಬಂದಿರೋಂಥ ಭಕ್ತಾದಿಗಳು ಎಲ್ಲ ಪಾದಯಾತ್ರೆಗೆ ಬಂದಿರೋಂಥ. ಹಂಗಾಗಿ ಎಲ್ಲ ಭಕ್ತಾದಿಗಳಿಗೂ ಯಾವುದೇ ಒಂದು ತೊಂದರೆ ಏನು ಆಗಿಲ್ಲ. ನಾವು 20 ವರ್ಷಕ್ಕೆ ಬರ್ತೀವಿ, ಆನೆಗಳೆಲ್ಲ ನಮ್ಮ ಪಕ್ಕನೇ ಹೋಗ್ತವೆ, ಏನು ತೊಂದರೆ ಆಗಿಲ್ಲ. ನೋಡಿ ಇಷ್ಟೊಂದು ರೇಸನ್ನೆಲ್ಲ ಮಳ್ಳಳ್ಳಿ ಭಕ್ತಾದಿಗಳು ಒಬ್ಬರೇ ತಂದು ಹಾಕಿರೋದು. ವರ್ಷನೂ ಒಬ್ಬೊಬ್ಬರು ಅರಕೆ ಇರೋರು ಮಾಡ್ಕೊಂಡು ಇಲ್ಲಿ ಅನ್ನದಾನ ಮಾಡ್ತಾರೆ. ನೋಡ್ರ ಇಲ್ಲಿ ಯಾವುದೇ ಲಿಂಗಾಯತರು ಸಲಗರು ಭೇದ ಭಾವ ಏನಿಲ್ಲ. ಇದು ಅದಕ್ಕೆಷ್ಟು ಇದಕ್ಕೆಷ್ಟು ಅದೆಲ್ಲ ಭೇದ ಭಾವ ಏನಿಲ್ಲ. ಎಲ್ಲ ಸರ್ವರು ಎಲ್ಲರೂ ಒಂದೇ. ಇಲ್ಲಿ ಇದ್ರಲ್ಲಿ ಏನಿಲ್ಲ, ಇಲ್ಲೆಲ್ಲ ಸರ್ವರು ಒಂದೇ ಅಂತ. ಇಲ್ಲಿ ಫಂಕ್ಷನ್ ಬೆಳಗ್ಗೆ ದೇವ್ರು ಬರ್ತದೆ, ದೇವ್ರ ಪಾವಡ ಮುಳ್ಪಾವಡ ಬರ್ತದೆ. ಅದನ್ನೆಲ್ಲ ನೋಡಿ ಆನಂದವಾಗಿ ಯಾರಿಗೂ ಯಾವುದೇ ನಮ್ಮ ಇಡೀ ಇಂಡಿಯಾದಲ್ಲೇ ಯಾವುದೇ ತೊಂದರೆ ಇಲ್ಲದೆ ಇರೋದಂಗೆ
ಭಗವಂತ ಎಲ್ಲರಿಗೂ ಚೆನ್ನಾಗಿ ಮಾಡಲಿ ಅಂತ ಎಲ್ಲರಿಗೂ ಹೇಳಿದ್ದೀನಿ. ಆಮೇಲೆ ಇದು ಆಮೇಲೆ ಯಾವ ಊರಿಂದ ಬರ್ತಾರೆ? ಕೋಟೆಯೂರು ಪಂಚಾಯತು ಬರ್ತಾರೆ. ಅದು ಬಿಟ್ಟು ಕರ್ನಾಟಕದಲ್ಲಿ ಪನ್ನಾಸಿ ಮಾದೇಶ್ವರ ಮಲೆ ಮಾದೇಶ್ವರ ಬೆಟ್ಟದಿಂದ ಒಂದು 300 ಜನ ಬರ್ತಾರೆ. ನಮ್ಮ ಕೋಟೆಯೂರು ಪಂಚಾಯತಿಯಿಂದ ಒಂದು 500 ಜನ ಬಂದಿದ್ದೀವಿ. ಪನ್ನಾಸಿ ಪಂಚಾಯತಿಯಿಂದ ಸುಮಾರು ಅವರು ಒಂದು 300 ಜನ ಬಂದಿದ್ದಾರೆ. ಒಂದು ಬೇರೆ ಬೇರೆ ಕಡೆ ಎಲ್ಲ ಒಂದು 200-1000 ಜನ ನೋಡೋ ಗಾಡಿಯಲ್ಲಿ ಇಲ್ಲಿ ಭಗವಂತನ ಕೃಪೆಯಿಂದ ಎಲ್ಲರೂ ಇಲ್ಲಿ ಫಂಕ್ಷನ್ ಚೆನ್ನಾಗಿ ನಡೀತಾ ಇದೆ ಅಂತ. ಯಾವ ಪ್ರಾಣಿಗಳದ್ದು ತೊಂದರೆ? ಯಾವುದೇ ಪ್ರಾಣಿಗಳು ತೊಂದರೆಯಲ್ಲಿ ಯಾರಿಗೂ ಯಾವ ಪ್ರಾಣಿನೂ ಕಣ್ಣು ಕಾಣಲ್ಲ. ಪ್ರತಿಯೊಂದು ಪ್ರಾಣಿಗಳವೆ, ಯಾರಿಗೂ ಯಾವುದೇ ಪ್ರಾಣಿಗಳು ಯಾವ ಕಣ್ಣಿಗೂ ಯಾರಿಗೂ ಕಣ್ಣು ಕಾಣಲ್ಲ ಅಂತಂತ ಹೇಳ್ತೀವಿ. ನಾವು 20-25 ವರ್ಷದಿಂದ ಬಂದಿದ್ದೀವಿ. ಯಾವುದೇ ನಮಗೆ ಪ್ರಾಣಿ ಒಂದು ಇದು ಏನಿಲ್ಲ. ಹಾಗೂ ಈ ಫಾರೆಸ್ಟ್ನವರು ಅವರು ಅಷ್ಟೇ ನಮ್ಗೆ ಒಳ್ಳೆ ಪರ್ಮಿಷನ್ ಕೊಡ್ತಾರೆ. ಅವರು ಸಹಕಾರ ಮಾಡ್ತಾರೆ. ನಮಗೆ ಯಾವುದೇ ತೊಂದರೆ ಏನಿಲ್ಲ, ಅವ್ರ ಕಡೆಯಿಂದನೂ ಯಾವ ತೊಂದರೆ ಏನಿಲ್ಲ. ಎಲ್ಲ ಭಗವಂತನ ಕೃಪೆಯಿಂದ ಚೆನ್ನಾಗಿ ಕಾರ್ಯ ನಡೀತದೆ ಅಂತ ಕೇಳ್ತಾರೆ. ಧನ್ಯವಾದಗಳು. ಹಂಗೆ ಮಾತಾಡ್ತಾನೆ ಗುಂಡಪ್ಪ. ಫಂಕ್ಷನ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಫಂಕ್ಷನ್ ಸುಮಾರು 6 ವರ್ಷದಿಂದ ನಮ್ಮ ಗುರ್ಲೆಗಣೆ ಇರೋ ಮ್ಯಾನೇಜ್ಮೆಂಟ್ ಫುಲ್ ಫಂಕ್ಷನ್ ಫುಲ್ ನಮ್ಮ ಗುರ್ಲೆಗಣೆನೆ ಮಾಡಿಸ್ತಾರದು. 2000 ಜನಕ್ಕೆ ಅಡಿಗೆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ ಎಲ್ಲ ವ್ಯವಸ್ಥೆ ನಮ್ಮ ಅಣ್ಣನೇ ಒಪ್ಪಿಸ್ಕೊಂಡಿರೋದು. ಎಲ್ಲಾರ್ಗು ಏನು ತೊಂದರೆ ಆಗಿರಂಗೆ ಫುಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಸಾಂಬಾರು, ಪಾಯಸ, ಅನ್ನ, ಬೋಂಡ, ಹಪ್ಪಳ, ಉಪ್ಪಿನಕಾಯಿ ಪ್ರತಿಯೊಬ್ಬರಿಗೂ ಊಟ. ತುಂಬ ಧನ್ಯವಾದಗಳು. ನಮ್ಮ ಭಟ್ರುಗಳು ಆಲ್ರೆಡಿ ಹಿಡಿದಿದ್ದೀನಿ ಅವ್ರನ್ನ. ಏನೋ ದೇವಸ್ಥಾನ ಫಂಕ್ಷನ್ ಮಾಡ್ತಾ ಇದ್ದೀರಿ, ಸೇವೆ ಮಾಡಕ್ ಬಂದಿದ್ದೀರಿ ಅಪ್ಪಂದು. ಇದೇ ಫಸ್ಟ್ ಬಂದಿರೋದು ನೀವು? ಸೇರಿ ಮಾಡಬೇಕು ಧರ್ಮ ನಮ್ಮ ಶಿಷ್ಯಂದಿರು. ಅದಕ್ಕಾಗಿ ನಾವು ಆ ಸ್ವಾಮಿಗೆ ಪಾರ್ಕಪ್ಪಾಗಿ ಏನು ಬೇಕಾದ್ರೂ ಮಾಡೋಣ ಅಂತ ತಯಾರಾಗಿದ್ದೀರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಸೇವೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಿ. ಹೇಳ್ಬೇಕು ಏನಾರ, ಸುಮ್ಮನೆ ಇದು ಮಾಡಿಕ್ಕಿಲ್ಲ. ಏನು ಗೊತ್ತಿಲ್ಲ. ಎಲ್ಲ ಭಕ್ತರು ಸ್ವಯಂ ಪ್ರೇರಿತವಾಗಿ ಪ್ರಸಾದಕ್ಕೆ ಚಿಂತೆ ಮಾಡ್ಕೊಳ್ತಾ ಇದ್ದಾರೆ. ಹಾಂ ಹೇಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಂ ಸರಿ. ಸ್ವಾಮಿಗಳ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಇವ್ರಿಗೆ? ಸರ್ ನಾವು ಬಂದು ಸುಮಾರು 10ನೇ ಬಾರಿ ಬರ್ತಾ ಇರೋದು ಇವಾಗ. ಹಾಂ. ಇಲ್ಲಿ ಇತಿಹಾಸ ಇವತ್ತು 1000 ಜನ ಹೆಚ್ಚಿಗೆ ಇತಿಹಾಸದಲ್ಲಿ ಕೂಡ ನಮಗೆ 1,200 ಜನ ಬಂದಿದ್ದಾರೆ. ಅಷ್ಟು ಜನಕ್ಕೆ ಕೂಡ 1,500 ಜನ ಪ್ರಸಾದ ಕೂಡ ರೆಡಿಯಾಗಿದೆ. ಉದ್ದೇಶ ಏನಂದರೆ ಇಲ್ಲಿಂದ ನಮ್ಮೂರಿಗೆ 20 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಪನ್ನಾಚಿಗೆ 20 ಕಿಲೋಮೀಟರ್ ಆಗುತ್ತೆ. ಎರಡು ಭಾಗದಲ್ಲಿ ಕೂಡ ತಮಿಳುನಾಡು ಮತ್ತು ಕರ್ನಾಟಕ 2 ಭಾಗದಲ್ಲಿ ಕೂಡ ಜನ ಬಂದಿದ್ದಾರೆ ಭಕ್ತಾದಿಗಳು. ಕಾರಣ ಉದ್ದೇಶ ಏನಂದರೆ ಈ ರಂಗಸ್ವಾಮಿ ಇದು ಪಾವಡ, ಇದು ದೊಡ್ಡ ಪಾವಡ. ಆ ಪಾವಡ ಮಹಿಮೆಯಿಂದನೇ ಇಷ್ಟು ಜನ ಇಲ್ಲಿ ಬರ್ಬೇಕು. ಕಾರಣ ಇವತ್ತು ಇದಕ್ಕೆ ಇಲ್ಲಿ ಪ್ರಸಾದ ಕೂಡ ವ್ಯವಸ್ಥೆ ದೊಡ್ಡಮಳ್ಳಿ ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ನಾವು ಮಾಹಿತಿ ಪಡೆದಿದ್ದೀವಿ. ಇದು ನೀವು ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಇದ್ದೀರಲ್ವಾ? ಇದು ಕರ್ನಾಟಕ. ಎಲ್ಲಿಂದ ಬಂದ್ರಿ? ಯಾವ ರೂಟಲ್ಲಿ ಬಂದ್ರಿ ನೀವು? ನಾವು ತಮಿಳ್ನಾಡು ಒಳ್ಳೆ ದಾಟಿ ಈ ಕಡೆ ಗೋಪಿನಾಥ, ಇದು ಬಿಳಿಗುಂಡ್ಲು, ಆಲಂಪಟ್ಟಿತ್ತು ನಾವು ದಾಟಿ ಬಂದಿದ್ದೇವೆ. ಸುಮಾರು 1,000 ಸಂಖ್ಯೆಯಲ್ಲಿ ಜನ ಬಂದವ್ರೆ. ಫಾರೆಸ್ಟ್ ಅನುಮತಿ ಕೊಟ್ಟಿದ್ದಾರೆ, ರೈತರ ಕಡೆಯಿಂದ ಅನುಮತಿ ಪಡ್ಕೊಂಡು ನಾವು ಬಂದಿರೋದು. ಈ ಫಾರೆಸ್ಟ್ ಕರ್ನಾಟಕ ಫಾರೆಸ್ಟ್ ಕಡೆಯಿಂದ ನಾವು ಅನುಮತಿ ಪಡೆದಿದ್ದೀವಿ. ಸರಿ, ಇದ್ರ ಇತಿಹಾಸ ಏನು ದೇವಸ್ಥಾನ ಎಷ್ಟು? ಇದು ಒಂದು 800-900 ವರ್ಷ ಇತಿಹಾಸ ಇದೆ. ಇತಿಹಾಸದಲ್ಲಿ ಇದು ದೊಡ್ಡ ಪಾವಡ. ದೊಡ್ಡ ಪಾವಡ ಅಂದ್ರೆ ಇಲ್ಲಿ ಮಕ್ಕಳು ಇಲ್ಲದವರು ಕೂಡ ಅನೇಕ ಜನರಿಗೆ ಮಕ್ಕಳು ಫಲ ಆಗಿದೆ. ಒಂದು ಗಾಳಿ ಬೀಡೆ ಪಿಚಾಚಿ ಇದು ಕೂಡ ಎಷ್ಟೋ ಜನ ಇಲ್ಲಿ ಪರಿಹಾರ ಆಗಿದೆ. ಅದೇ ರೀತಿ ಕಡೆಬಳಿ ಈರೇಶ್ವರ ಅಂತ ನೋಡಿ ಸ್ವಾಮಿ, ಇಲ್ಲಿ ಮುಂಭಾಗದಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣುತ್ತೆ, ಅದು ಕೂಡ ಕಡೆಬಳಿ ಈರೇಶ್ವರ ಅಂತ. ಆಮೇಲೆ ಈ ಕಡೆ ಹಿಂಭಾಗದಲ್ಲಿ, ಈ ಕಡೆ ಬಲಭಾಗದಲ್ಲಿ ಕೂಡ ಮಲ್ಲೇಶ್ವರ ಅಂತ, ಅದು ದೊಡ್ಡ ಪಾವಡ. ಅದೇ ಬಿಟ್ಟರೆ ಇಲ್ಲಿಂದ ಮಾದೇಶ್ವರ ಬೆಟ್ಟಕ್ಕೆ ನಮಗೆ ಸುಮಾರು ಒಂದು 40 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ನಾವು ವರ್ಷ ಖಂಡಿತವಾಗಿ 1000 ಸಂಖ್ಯೆಯಲ್ಲಿ ಜನ ಇಲ್ಲಿ ಬರ್ತಾವ್ರೆ. ಆಮೇಲೆ ಅದೇ ರೀತಿ ನೋಡಿ ಪಾತ್ರೆ ಸಾಮಾನು ಕೂಡ ಸುಮಾರು ಅನೇಕ ಜನರು ಕೂಡ ಪಾತ್ರೆಗಳು, ಹೊಸ ಪಾತ್ರೆ 1,30,30,000 ರೂಪಾಯಿ ಪಾತ್ರೆಗಳು ಕೂಡ ಇವರು ತಗೊಟ್ಟವ್ರೆ.
ನೋಡ್ರಿ ಒಬ್ಬ ನೂರೊಂದಪ್ಪ ಅಂತ ಇಟ್ಟಿಗೆ ನೂರೊಂದಪ್ಪ ಅಂತ ಅವರು ಕೂಡ ಒಂದು 10,000 ರೂಪಾಯಿಗೆ ಒಂದು ನೀರು ಲೋಟ ತಗೊಂಡಿದ್ದಾರೆ. ಇನ್ನೊಬ್ರು ಒಂದು 500 ಊಟ ಮಾಡೋ ತಟ್ಟೆ ತಗೊಂಡಿದ್ದಾರೆ. ಮತ್ತು ಇನ್ನೊಬ್ರು ಪಾತ್ರೆ ತಗೊಂಡವ್ರೆ. ಹಾಗಾಗಿ ಈ ಮಹಿಮೆ ಈ ರಂಗಸ್ವಾಮಿ ಕೊಡ್ತಕ್ಕಂಥ ವರ ಜನಿಗೆ ಒಂದು ನಂಬಿಕೆಯಾಗಿ ಎಲ್ಲರೂ ಏನನ್ನು ಇವತ್ತು ಕೂಡ ನೋಡಿ ಸುಮಾರು ಜನ ಅರ್ಕೆ ಒಪ್ಪಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಈ ಪರಮೇಶ್ವರನ ಮಹಿಮೆ ನಾಳೆ ನೋಡ್ಬೋದು. 5 ಗಂಟೆಗೆ ಸುಮಾರು 4 ಗಂಟೆಗೆ ದೊಡ್ಡ ದೇವರು ಬಂದು ಹೋಗ್ತದೆ. ಈ ಕಾಡಿಯಲ್ಲಿ ಎಲ್ಲ ಹುಲಿ, ಚಿರತೆ, ಆನೆ, ದೊಡ್ಡ ಎಲ್ಲ ಇದೆ. ಎಲ್ಲ ಇದ್ರೂ ಸಹ 4 ಗಂಟೆಗೆ ದೇವ್ರು ಬಂದಾಗ ಪೂಜಾರಪ್ಪ ಮೇಲೆ ದೇವ್ರು ಬರ್ತದೆ. ಒಬ್ಬರೇ ಹೋಗ್ತಾರೆ. ಹೋಗಿ ಸ್ನಾನ ಮಾಡಿ ಆ ಕಡೆಯಿಂದ ಬರುವಾಗ ಮುಳ್ಳುಪಾವಡ ಮಾಡ್ಕೊಂಬರ್ತದೆ. ಬರುವಾಗ ನಾವು ಇಷ್ಟು ಜನ ಹೋಗಿ ಅವ್ರಿಗೆ ವಾದ್ಯ ತಮಟೆ ಮಡಿ ಮೇಲೆ ಅವ್ರನ್ನ ಅಲ್ಲಿಂದ ನಾವು ಕರ್ಕೊಬರ್ಬೇಕು. ಕರ್ಕೊಬಂದು ಪ್ರಶ್ನೆ ಏನಂದರೆ ಇಲ್ಲಿ 3 ಜನಿಗೆ 4 ಜನಿಗೆ ಪ್ರಶ್ನೆ ಉತ್ತರ ಹೇಳ್ತದೆ. ಇಲ್ಲಿರೋ ಜನಿಗೆ ಎಲ್ಲರಿಗೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂದು 3 ರಿಂದ 5 ಜನಿಗೆ ಪ್ರಶ್ನೆ ಹೇಳ್ತದೆ. ಆ ಪ್ರಶ್ನೆ ಗ್ಯಾರಂಟಿ ಖಂಡಿತ ಆಗಿದೆ. ನಮ್ಮ ದೋಸ್ತವನು ನಮ್ಮ ಜೊತೆ ಓದೋನು ನಾವೆಲ್ಲ ಇವ್ನ ಜೊತೆ ಓದೋರು. ಆದ್ರೆ ನಮ್ಮನ್ನೆಲ್ಲ ಮರ್ತ್ಬಿಟ್ಟ. ಏನ್ ಪ್ರಯೋಜನ? ಎಲ್ಲ ಬೆಂಗಳೂರು ಹೋಗಿ ಸೇರ್ಕೊಂಡ್ರು ನಾವು ಹಳ್ಳಿಲೇ ಜೀವನ ಮಾಡ್ತೀವಿ. ಸಂಪಾದನೆ ಮಾಡ್ತಾನೆ ರೈತ ಅವನ ಊರಲ್ಲಿ. ಒಂದು ಹೊಲ ಉಳ್ತಿದ್ದೀನಿ, 7 ಎಕರೆ ಜಮೀನ್ ಮಾಡ್ತಾ ಇದ್ದೀನಿ. ಈ ಸರಿ ಒಂದು 50 ರಿಂದ 60 ಮೂಟೆ ಕಡಲೆಕಾಯಿ ಬೆಳೆದವನೆ. ರಾಗಿ ಒಂದು 20 ಮೂಟೆ ಬರ್ದೆ. ಅವರ ಕೈಲಿ 1 ಲಕ್ಷ ಬಂತು, 2 ಲಕ್ಷ ಬಂತು. ನನ್ನ ಒಂದು ದೋಸ್ತು, ನನ್ನ ಚಡ್ಡಿ ದೋಸ್ತು, ನನ್ನ ಜೊತೆಲಿ ಓದನು, ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾದನು. ಇಡೀ ಕರ್ನಾಟಕದವ್ರಿಗೆ ಹಾಗೂ ನಮ್ಮ ತಮಿಳ್ನಾಡಿಗೆ ದೇವರು ಆಯುಷು ಆರೋಗ್ಯ ಚೆನ್ನಾಗಿ ಕೊಟ್ಟು ಎಲ್ಲರಿಗೂ ಯಾವ ಕಾಯಿಲೆ ಇಲ್ದಿರ ಆದ್ರೆ ಮೋದಿಗೆ ಇನ್ನೂ ಚೆನ್ನಾಗಿ ಮೋದಿನ ಚೆನ್ನಾಗಿ ಭಗವಂತ ಆಯುಷು ಎಲ್ಲ ದೇವರು ಕರ್ನಾಟಕದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಎಷ್ಟು ದೇವತೆಗಳಿದಾರ ಅವ್ರ ಆಯುಷ ಆರೋಗ್ಯ ಚೆನ್ನಾಗೆ ಮೋದಿಗೆ ಚೆನ್ನಾಗಿ ಮುಡ್ಗ್ಲಿ. ನಾವು ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ನನ್ನ ಬಟ್ಟೆ ನಾನು ಹೋಗಿದ್ದಿದ್ದೀನಲ್ವಾ, ನನ್ನ ಸ್ನೇಹಿತ ಮರ್ತ್ಬಿಟ್ಟ. ಏನ್ಕೆ ಮಾಡೋಣ ಇಲ್ಲ ಅಂತ ಹೇಳಿಲ್ಲ. ಏನು ಸಂಸಾರ ಭಟ್ರು ನೀನು? ಪರವಾಗಿಲ್ಲ, ಜನ ಸೇರೋದೆ ಸುಮ್ಮನೆ ಜನ ಕಷ್ಟಪಡ್ತಾನೆ ಪಾಪ. ಅದೇನು ಕಷ್ಟಪಟ್ಟಾನ ಅವನು ಕೊಂಡಿ ಮಾತ್ರ ಜನ ನಾಟಕ ಆಡ್ತಾರೆ ಅಂದ್ರೆ ಅಷ್ಟು ಇಷ್ಟ ಅಲ್ಲ. ಇವ್ನು ಕೊಡೋ ಇವನು ಬೇಕಾದ್ರೆ ನಿಯತ್ಕರ ಹೇಳ್ಬೋದು ಏನಾರ ಜನ್ಮದ ಫಲವಿದು, ಕೋಟಿ ತಪಗಳ ವರವಿದು. ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ ಕಲಿಸಿ ತಿನಿಸು. ಅರ್ಧನಾರೀಶ್ವರನ ದಾಸರ ದಾಸೋಹವಿದು, ಪ್ರಸಾದಾಸೋಹವಿದು. ಜಗದ ಬೊಂಬೆ ಆಟಗಾರನ ಅನ್ನದಾಟ ವಿಧಾನವಿದು, ಅನಂತಾಟ ವಿಧಾನವಿದು. ಕೋಟಿ ಜನ್ಮದ ಫಲವಿದು, ಕೋಟಿ ತಪಗಳ ವರವಿದು. ದಾಸೋಹವಿದು, ಪ್ರಸಾದಾಸೋಹವಿದು. ಜಗದ ಬೊಂಬೆ ಆಟಗಾರನ ಅನ್ನದಾಟ ವಿಧಾನವಿದು, ಅನಂತಾಟ ವಿಧಾನವಿದು.
ನೋಡಿ ಸ್ನೇಹಿತರೆ, ಇದನ್ನು ವಾಲಿಸುವುದು, ವಾಲಾಗ ಪದ ಅಂತ ಕರೀತಾರೆ. ನಾವು ವೇದೋಕ್ತ ಮಂತ್ರ ಪಠಣದ ಮೂಲಕ ದೇವರಿಗೆ ಪೂಜೆ ಮಾಡೋದು ಒಂದು ಕಡೆ ಆದರೆ, ನಮ್ಮ ಮುಗ್ಧ ರೈತಾಪಿ ವರ್ಗದವರು ಒಂದು ಜಾನಪದ ಸಾಹಿತ್ಯದ ಮೂಲಕ, ವಾಲಾಗದ ಮೂಲಕ ಭಗವಂತನಿಗೆ ಒಂದು ಭಕ್ತಿಯ ಸೇವೆಯನ್ನು ಸಮರ್ಪಿಸುತ್ತಾ ಭಕ್ತಿ ಗೀತೆಯನ್ನು ಅರ್ಪಿಸುತ್ತಿದ್ದಾರೆ. ಈ ವಾಲಾಗ ಪದವನ್ನು ನಮ್ಮ ತಾತ, ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮನ್ನು ಮಲಗಿಸ್ಬೇಕಾದ್ರೆ ಈ ಪದವನ್ನು ಹೇಳಿ ನಮ್ಮನ್ನು ಮಲಗಿಸುತ್ತಿದ್ದರು. ಸೊ ಅದು ಈಗೂ ನನಗೆ ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಭಕ್ತರು ಸಹ ವಾಲಾಗ ಪದವನ್ನು ಕೇಳುತ್ತಾ ಹಾಗೆಯೇ ರಂಗನನ್ನು ನೆನೆಸಿಕೊಂಡು ಇಲ್ಲಿಯೇ ನಿದ್ರೆಗೈಯುತ್ತಿದ್ದಾರೆ ನೋಡಿ. ಈ ವಾಲಾಗ ಪದವನ್ನು ಕೇಳುತ್ತಿದ್ದರೆ ಮನಸ್ಸಿನಲ್ಲಿ ಪಾಸಿಟಿವ್ ಎನರ್ಜಿ ಇರುವವರಿಗೆ ಸಂಪೂರ್ಣವಾದ ಒಂದು ನಿದ್ದೆ ಬಂದರೆ, ಈ ಮನಸ್ಸಿನ ಮಾನಸಿಕ ಕಾಯಿಲೆ, ಈ ನೆಗೆಟಿವ್ ಎನರ್ಜಿ ಇರ್ತದಲ್ಲ, ಕೆಲವರಿಗೆ ಕೆಲವೊಂದು ಮಾನಸಿಕ ಕಾಯಿಲೆ ಇರ್ತದೆ, ನಿಮಗೆ ಗೊತ್ತಿರಬಹುದು. ಮೈ ಮೇಲೆ ದೆವ್ವ ಬರುವುದು, ಈ ಥರ ಒಂದು ಇರ್ತದೆ, ಅದನ್ನು ಮಾನಸಿಕ ಕಾಯಿಲೆ ಅಂತ ಹೇಳ್ಬೋದು. ಅದು ದೆವ್ವ ಅಂತ ಹೇಳುವುದಕ್ಕಿಂತ ಅದನ್ನು ಒಂದು ಮೆಡಿಕಲ್ ಪದದಲ್ಲಿ ಮಾನಸಿಕ ಕಾಯಿಲೆ ಅಂತ ಹೇಳ್ಬೋದು. ಅಂತಹ ಮಾನಸಿಕ ಕಾಯಿಲೆ ಏನಾದರೂ ಇದ್ದರೆ ಅಂತಹ ವ್ಯಕ್ತಿಗಳ ಮೇಲೆ ಆ ಮಾನಸಿಕ ಕಾಯಿಲೆಯ ಒಂದು ಲಕ್ಷಣ ಇಲ್ಲಿಯೇ ಕಾಣಿಸಿಕೊಳ್ಳುತ್ತದೆ. ಆ ಮೂಲಕ ಭಗವಂತ ನೆನೆಸಿಕೊಂಡರೆ ಆ ಕಾಯಿಲೆಯು ಸರಿ ಹೋಗುತ್ತೆ ಎಂಬ ನಂಬಿಕೆ ನಮ್ಮ ಈ ರೈತಾಪಿ ಜನರ ಮನದಲ್ಲಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ನಮ್ಮ ಭಕ್ತರು ಹೇಗೆ ಮನಸಾರ ಭಗವಂತನ ವಾಲಾಗ ಪದವನ್ನು ಕೇಳುತ್ತಾ ಹೇಗೆ ನಿದ್ರಿಸುತ್ತಿದ್ದಾರೆ ಎಂಬುದನ್ನು ನೋಡಿ. ಮತ್ತು ಅತ್ತ ಕಡೆ ಕೆಲವೊಂದು ಮಾನಸಿಕ ಕಾಯಿಲೆ, ನೋಡಿ ಇವರೆಲ್ಲ ನಮ್ಮೂರಿನ ಅಕ್ಕ ತಂಗಿಯರು ಎಲ್ಲ ಬಂದಿರತಕ್ಕಂಥ ಎಲ್ಲರೂ ಕೂಡ ನಮ್ಮ ಒಂದು ಸಂಬಂಧಿಕರೇ ಆಗಿರ್ತಾರೆ. ಅಂದರೆ ನಮ್ಮ ಜನರಿಗೆ ನೋಡಿ ಸಾಕಾಗಷ್ಟು ಪಾಪ ವ್ಯವಸಾಯ ಮಾಡಿ ದಣಿದು ಸುಸ್ತಾಗಿರ್ತಾರೆ ವರ್ಷ ಪೂರ್ತಿ. ಈ ಸಂದರ್ಭದಲ್ಲಿ ಇಂತಹ ಸ್ಥಳಕ್ಕೆ ಬಂದು ಒಂದು ಮನಸ್ಸಿಗೆ ಒಂದು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಇದೊಂದು ಅದ್ಭುತ ಅವಕಾಶ ಅಂತ ಹೇಳ್ಬೋದು. ಸ್ನೇಹಿತರೆ, ಎಲ್ಲ ನೋಡಿದ್ರಲ್ಲ ತಾವು ಹೇಗೆ ನಮ್ಮ ರೈತಾಪಿ ವರ್ಗದ ಜನರು ಬಂದು ಈ ಕಾಡಿನ ಒಳಗಡೆ ಇರ್ತಕ್ಕಂಥ ಈ ದೇವಸ್ಥಾನಕ್ಕೆ ಹೇಗೆ ಭಕ್ತಿ ಭಾವದಿಂದ ನಡ್ಕೊತಾ ಇದ್ದಾರೆ. ಅಂದರೆ ಏನೇ ಅಂದರೆ ಭಕ್ತಿ ಎಂಬುದು ಭಗವಂತನಿಗೆ ಬೇಕೇ ಹೊರತು ಆಡಂಬರ ಅಲ್ಲ ಅಂತ ಇಲ್ಲೂ ಕೂಡ ನಾವು ಈ ಒಂದು ಪ್ರದೇಶವನ್ನು ನೋಡದೆ ಹೇಳ್ಬೋದು. ಅಂದರೆ ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಭಕ್ತಿಯೇ ಹೊರತು ಯಾವುದೇ ಕಾರಣಕ್ಕೂ ಆಡಂಬರವಲ್ಲ. ನೀವು ಭಕ್ತಿಯಿಂದ ಒಂದು ಪುಷ್ಪವನ್ನು ಸಮರ್ಪಣೆ ಮಾಡಿದರೆ ಸಾಕು, ಭಗವಂತ ಬಲು ಬೇಗ ಒಲಿದು ಬಿಡುತ್ತಾನೆ. ನೀವು ಅಲ್ಲಿಂದ ಭಕ್ತಿಯಿಂದ ಭಗವಂತನ ನೆನೆಸಿಕೊಂಡು ಇಲ್ಲಿಗೆ ಬಂದಿರ್ತೀವಲ್ಲ, ಸೊ ಅದೇ ಭಗವಂತನಿಗೆ ಅತಿ ಮುಖ್ಯವಾದ ಒಂದು ವಿಚಾರ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಮನುಷ್ಯರ ಮೇಲೆ ದೇವ್ರು ಬರೋದು, ಹಾಗೂ ಕೆಲವ್ರ ಮೇಲೆ ದೆವ್ವ ಬರೋದು, ಈ ಥರ ಎಲ್ಲ ಇರುತ್ತೆ. ಬಟ್ ನಾನು ಅದನ್ನು ತೋರಿಸಿರಲ್ಲ, ಯಾಕೆಂದರೆ ಅದು ಮೌಢ್ಯ ಆಗಿಬಿಡುತ್ತೆ ಅನ್ನೋದು ನನ್ನ ಉದ್ದೇಶ. ಸರಿ, ನಾವಿವಾಗ ಎಲ್ಲ ಭಗವಂತನ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿ ಮತ್ತೆ ಕಾವೇರಿ ನದಿಯ ಹತ್ತ ಬಂದು ಇಲ್ಲಿಂದ ಮತ್ತೆ ನಮ್ಮ ಊರಿನ ಕಡೆ ನಾವು ಪ್ರಯಾಣವನ್ನು ಮುಂದುವರಿಸಿದೆವು. ಇಲ್ಲಿಗೆ ನನ್ನ ಈ ಗಾಂಧಾಳಿ ರಂಗನಾಥ ಸ್ವಾಮಿಯ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಶಾಂತಿ. ಭಗವಂತನಾದ ಮಲೆಮಹದೇಶ್ವರ ಹಾಗೂ ಶ್ರೀ ರಂಗನಾಥ ಸ್ವಾಮಿಯ ಕೃಪಾ ಆಶೀರ್ವಾದ ಸರ್ವ ಜನರಿಗೂ ಸರ್ವರ ಮೇಲೂ ಇರಲಿ.
ನಮ್ಮ ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗದ ಜನರ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರಲಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ. ಶರಣಾರ್ಥಿಗಳು.